ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ನಿಮ್ಮ ನೆಚ್ಚಿನ ಡೈಮಂಡ್ ಟಿವಿ ವಾಹಿನಿಯಲ್ಲಿ. ಈ ದಿವಸ ನಮ್ಮೊಟ್ಟಿಗೆ ಡಿ ದೇವರಾಜ್ ವರ್ಷ ನಿಗಮದ ಟರ್ಮಿನಲ್ ಅಧ್ಯಕ್ಷರಾಗಿರ್ತಕ್ಕಂಥ DS ವೀರೇಂದ್ರ ನಮ್ಮೊಟ್ಟಿಗೆ ಈ ದಿವಸ ನಮ್ಮ ವಾಹಿನಿಯಲ್ಲಿ ಆಗಮಿಸಿದ್ದಾರೆ. ಅವರಿಗೆ ಪೂರ್ವವಾದಂಥ ಸ್ವಾಗತ ಮಾಡ್ತಾರೆ. ಹಾಗೆ ನಮ್ಮ ಈ ವಾಹಿನಿಯ ಪರವಾಗಿ ಇವತ್ತು ಒಂದು 10 ನಿಮಿಷಗಳ ಕಾಲ ಸಂದರ್ಶನವನ್ನು ಮಾಡಿಕೊಂಡಿದ್ದೀವಿ. ಬನ್ನಿ ಅವ್ರನ್ನ ಮಾತಾಡ್ಸಲ್ಲ. ಸರ್, ಮಂಡ್ಯ ಜಿಲ್ಲೆಗೆ ಆಗಮಿಸಿದ ಮಂಡ್ಯ ಜಿಲ್ಲೆ ಮೊಟ್ಟ ಮೊದಲು ಮಂಡ್ಯ ಜಿಲ್ಲೆಯ ಡೈಮಂಡ್ ಟಿವಿಗೆ ಮತ್ತು ಅದರ ಮಾಲೀಕರಾದಂಥ ಯೋಗೇಶ್ ಅವರಿಗೆ ಶುಭವನ್ನು ಕೋರ್ತೇವೆ. ಈ ಸುದ್ದಿವಾಹಿನಿ ಮಂಡ್ಯ ಜಿಲ್ಲೆಯ ಜನತೆಯ ಆಶೋತ್ತರಗಳನ್ನು ಈಡೇರಿಸಲಿ, ಅವರ ಸಮಸ್ಯೆಗಳಿಗೆ ಬೆಳಕು ಚೆಲ್ಲಿ ಸರ್ಕಾರಿ ಯಂತ್ರವನ್ನು ಚುರುಕುಗೊಳಿಸುವ ಮುಖಾಂತರ ಈ ಜಿಲ್ಲೆಯ ಅಭಿವೃದ್ಧಿಗೆ ತೊಡಗಿಸಿಕೊಳ್ಳಿ ಅಂತೇಳಿ ಅವರಿಗೆ ಮತ್ತೊಮ್ಮೆ ನಾನು ಶುಭವನ್ನು ಕೋರ್ತೇನೆ. ನಾನಿವತ್ತು ಮಂಡ್ಯ ಜಿಲ್ಲೆಗೆ ಬಂದ ಮೂಲ ಉದ್ದೇಶ, ನಾನು ಡಿ ದೇವರಾಜ ಟ್ರಕ್ ಟರ್ಮಿನಲ್ನ ಅಧ್ಯಕ್ಷನಾಗಿ ಈ ಜಿಲ್ಲೆಯಲ್ಲಿ ಒಂದು ಸುಸಜ್ಜಿತವಾದಂಥ ಟರ್ಮಿನಲ್ ನಿರ್ಮಾಣ ಆಗಬೇಕು. ಅದರಲ್ಲೂ ದೇವರಾಜು ಅರಸರವರ ಹೆಸರಿನಲ್ಲಿ ಒಂದು ದೊಡ್ಡ ಟರ್ಮಿನಲ್ ನಿರ್ಮಾಣ ಆಗಬೇಕು ಅನ್ನೋ ಒಂದು ಸದುದ್ದೇಶದಿಂದ ನಾನು ಇವತ್ತು ಮಂಡ್ಯ ಜಿಲ್ಲೆಯ ಎಲ್ಲ ಅಧಿಕಾರಿಗಳ ಸಭೆಯನ್ನು ಕರೆದಿದ್ದೆ. ಆ ಸಭೆಯಲ್ಲಿ ಜಿಲ್ಲಾಧ್ಯಕ್ಷರು ಮತ್ತು ಶಾಸಕರು ಕೂಡ, ಈ ಜಿಲ್ಲೆಯ ಪ್ರತಿನಿಧಿಗಳು ಪುಟ್ಟರಾಜ್ ಅವರು ಮತ್ತು ಸುರೇಶ್ ಅವರು ಕೂಡ ಭಾಗವಹಿಸಿದ್ರು. ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲಾದರೂ ಒಂದು 20 ಎಕರೆ ಜಮೀನನ್ನು, ಸರ್ಕಾರಿ ಜಮೀನನ್ನು ಕೊಡಿ, ಆ 20 ಎಕರೆಯಲ್ಲಿ ಟರ್ಮಿನಲ್ ನಿರ್ಮಾಣವನ್ನು ನಾನು ಮಾಡ್ತೇನೆ. ನಾನೊಬ್ಬ ಮಂಡ್ಯ ಜಿಲ್ಲೆಯವನಾಗಿ ಈ ಜಿಲ್ಲೆಗೆ ನಾನು ಅಧ್ಯಕ್ಷನಾದಾಗ ಒಂದು ಕೊಡುಗೆಯನ್ನು ಕೊಡಬೇಕು. ಅದು ನನ್ನ ಅವಧಿನಲ್ಲೇ ಟರ್ಮಿನಲ್ ನಿರ್ಮಾಣ ಆಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಅವ್ರ ಜೊತೆ ಚರ್ಚೆ ಮಾಡಿದ್ದೇನೆ. ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ. ಹೈವೇನಲ್ಲಿ ಟರ್ಮಿನಲ್ ಮಾಡುವ ಮುಖಾಂತರ ವಾಹನ ದಟ್ಟಣೆಯನ್ನು ತಡೆಗಟ್ಟಬಹುದು, ಅಪಘಾತಗಳನ್ನು ತಡೆಗಟ್ಟಬಹುದು, ವಾಯು ಮಾಲಿನ್ಯವನ್ನು ತಡೆಗಟ್ಟಬಹುದು. ಮತ್ತು ಈ ಜಿಲ್ಲೆಗೆ ವಾಣಿಜ್ಯ ಮತ್ತು ಉದ್ಯಮಗಳು ಎರಡಕ್ಕೂ ಕೂಡ ಪ್ರೋತ್ಸಾಹ ಆಗುವಂಥ ಟರ್ಮಿನಲ್ ಅದಾಗ್ತದೆ. ಜಿಲ್ಲಾಧಿಕಾರಿಗಳು ನನಗೆ ಜಮೀನನ್ನು ಕೊಟ್ಟರೆ ಇನ್ನೊಂದು 2 ತಿಂಗಳಲ್ಲಿ ಇಲ್ಲಿ ಟರ್ಮಿನಲ್ನ ಆರಂಭ ಮಾಡೋದಕ್ಕೆ ನಾನು ಎಲ್ಲ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಸರ್, ನಮ್ಮ ಜಿಲ್ಲೆಗೆ ಮಾಡ್ಬೋದು ಸರ್, ಮಾಡ್ಬೋದು. ಇಲ್ಲಿ ಒಂದು ಜಿಲ್ಲೆ 4 ಕೂಡ ಮಾಡ್ಬೋದು. ಅದು ವಾಹನ ದಟ್ಟಣೆ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಅಲ್ಲಿಯ ಸಿಗುವ ಜಾಗದ ಒಂದು ಸೌಲಭ್ಯ. ಅವರು ನಾನು ಉಚಿತವಾಗಿ 25 ಎಕರೆ ಜಮೀನು ಕೊಡಿಸ್ತೀನಿ ಅಂದರೆ ಅವ್ರು ಕೊಡೋದಾದರೆ ಅಲ್ಲೂ ಕೂಡ ಒಂದು ಟರ್ಮಿನಲ್ ನಿರ್ಮಾಣ ಮಾಡುವ ಮುಖಾಂತರ ಈ ಹಾಸನ ಮತ್ತು ಮಂಡ್ಯಕ್ಕೆ ಹೋಗುವ ವಾಹನದ ದಟ್ಟಣೆಯನ್ನು ತಡೆಗಟ್ಟಬಹುದು. ಮತ್ತು ಅಲ್ಲಿಯ ಲಾರಿಯ ಡ್ರೈವರ್ಸ್ ಮತ್ತು ಅಲ್ಲಿಯ ಲೋಕಲ್ ಅವ್ರಿಗೊಂದು ಸೌಲಭ್ಯ ಕೊಡುವಂಥ ಟರ್ಮಿನಲ್ ಅಂದರೆ ಲಾರಿ ನಿಲ್ಲಿಸ್ಕೊಂಡು ಹೋಗೋದಲ್ಲ. ಒಂದು ಟರ್ಮಿನಲ್ ಅಂದರೆ ಅಲ್ಲಿ ಒಂದು ಪೆಟ್ರೋಲ್ ಬಂಕ್ ಇರಬೇಕಾಗುತ್ತೆ, ಒಂದು ಸರ್ವಿಸ್ ಸ್ಟೇಷನ್ ಇರಬೇಕು, ಒಂದು ವೇ ಬ್ರಿಡ್ಜ್ ಇರಬೇಕು, ಶೌಚಾಲಯದ ವ್ಯವಸ್ಥೆ ಇರಬೇಕು, ನೀರಿನ ವ್ಯವಸ್ಥೆ ಇರಬೇಕು, ಉಗ್ರಾಣದ ವ್ಯವಸ್ಥೆ ಇರಬೇಕು. ಮತ್ತು ಮಲಿಕೊಂಡು ಬೆಳಗ್ಗೆ ಎದ್ದು ಸ್ನಾನ ಮಾಡೋದು, ಒಂದು ಅಂಗಡಿ, ಒಂದು ಕ್ಲಿನಿಕ್ ಕೂಡ ಅಗತ್ಯ ಇದೆ, ಒಂದು ಪೊಲೀಸ್ ಸ್ಟೇಷನ್ ಕೂಡ ಅಗತ್ಯ ಇದೆ. ಇವೆಲ್ಲ ನಿರ್ಮಾಣ ಮಾಡೋ ಮುಖಾಂತರ ಮಂಡ್ಯದಲ್ಲಿ ಒಂದಷ್ಟು ಉದ್ಯೋಗ ಕೊಡಬೇಕು. ಮತ್ತು ಇಲ್ಲಿಗೆ ಹೆಚ್ಚಿನ ಸಾರಿಗೆ ವ್ಯವಸ್ಥೆ ಬರುವ ಮುಖಾಂತರ ವಾಣಿಜ್ಯ ರಂಗದಲ್ಲಿ ಕೂಡ ಈ ಜಿಲ್ಲೆ ಟ್ಯಾಕ್ಸ್ ಮೂಲಕ ಲಾಭ ಗಳಿಸುವಂಥ ಯೋಜನೆ ಇದೆ. ಆದ್ದರಿಂದ ಮಂಡ್ಯ ಜಿಲ್ಲೆಯಲ್ಲಿ ಅಗತ್ಯ ಕೂಡ ಇದೆ. ಈಗಾಗಲೇ ಹೈವೇ ಕೆಲಸ ನಡೀತಾ ಇದೆ. ಆದ್ದರಿಂದ ಈ ಹೈವೇ ಜೊತೆಗೆ ಟರ್ಮಿನಲ್ ನಿರ್ಮಾಣ ಆದರೆ ವಾಹನ ಚಾಲಕರಿಗೆ ಮತ್ತು ವಾಹನ ಮಾಲೀಕರಿಗೆ ಮತ್ತು ಲಾರಿಯ ಮಾಲೀಕರಿಗೆ ಸೌಲಭ್ಯ ಮಂಡ್ಯ ಜಿಲ್ಲೆ ಉದ್ಯೋಗ ಕೂಡ ಸೃಷ್ಟಿಯಾಗುತ್ತೆ. ಉದ್ಯೋಗ ಸೃಷ್ಟಿಯಾಗ್ತದೆ, ವ್ಯಾಪಾರ ವೃದ್ಧಿ ಆಗ್ತದೆ, ನಗರ ಒಂದು ಮಿನಿ ಟೌನ್ಶಿಪ್ಪೇ ಆಗ್ತದೆ. ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ಒಂದು ಟರ್ಮಿನಲ್ ಮಾಡಿದ್ರೆ ಅದೇ ಒಂದು ಮಿನಿ ಟೌನ್ಶಿಪ್ ಆಗ್ತದೆ. ಅಲ್ಲಿ ಅನೇಕ ಮನೆಗಳು ಬರ್ತವೆ. ಟೆಂಡರ್ಗಳನ್ನ ಕೊಡೋ ಮುಖಾಂತರ ಇನ್ನೂ ಒಂದಷ್ಟು ಕಾಂಟ್ರಾಕ್ಟರ್ಸ್ಗೆ ಉದ್ದೇಶನೂ ಕೊಡಬಹುದು. ಮತ್ತು ಅವರೇ ನಡೆಸ್ಕೊಂಡು ಹೋಗುವಂಥ ಟರ್ಮಿನಲ್ ಇದೆ. ನಮ್ಮ ಟರ್ಮಿನಲ್ ವತಿಯಿಂದ ನಾವೇ ನಡೆಸಲ್ಲ. ಅಲ್ಲಿ ಅನೇಕ ಮನೆಗಳು ಬರ್ತವೆ. ಟೆಂಡರ್ಗಳನ್ನ ಕೊಡೋ ಮುಖಾಂತರ ಇನ್ನೂ ಒಂದಷ್ಟು ಕಾಂಟ್ರಾಕ್ಟರ್ಸ್ಗೆ ಉದ್ದೇಶನೂ ಕೊಡಬಹುದು. ಮತ್ತು ಅವರೇ ನಡೆಸ್ಕೊಂಡು ಹೋಗುವಂಥ ಟರ್ಮಿನಲ್ ಇದೆ. ನಮ್ಮ ಟರ್ಮಿನಲ್ ವತಿಯಿಂದ ನಾವೇ ನಡೆಸಲ್ಲ.
ಆ ಜಿಲ್ಲೆಯವರಿಗೆ, ಆ ವಾಹನ ಮಾಲೀಕರಿಗೆ ಮತ್ತು ಅಲ್ಲಿಯ ಡ್ರೈವರ್ಸ್ ಮುಂತಾದ ನಂತರ ಅವರೇ ನಡೆಸ್ಕೊಂಡು ಹೋಗುವಂಥ ಯೋಜನೆ ಇದೆ. ಸರ್ ತಾವು ಮುಂದೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದರು. ಮಂಡ್ಯ ಜಿಲ್ಲೆಗೆ ಬಹಳ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಅಂಬೇಡ್ಕರ್ ಭವನ. ಸೊ ಅದು ಸ್ವಲ್ಪ ಖಂಡಿತವಾಗಿ ಇದ್ರ ಬಗ್ಗೆ ತಾವು ಹೇಳ್ತೀನಿ ಸರ್. ಈ ಮೊಟ್ಟ ಮೊದಲ ಬಾರಿಗೆ ನಾನು BJPಯಲ್ಲಿ ಶಾಸಕನಾದ್ಮೇಲೆ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಮೇಲೆ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾದಮೇಲೆ ಆದ್ಯತೆ ಕೊಟ್ಟಿದ್ದು ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಅಂಬೇಡ್ಕರ್ ಭವನ ಆಗಬೇಕು, ಜಗಜೀವನ್ ರಾಮ್ ಭವನ ಆಗಬೇಕು, ಸೇವಾಲಾಲ್ ಭವನ ಆಗಬೇಕು. ಈ ಮೂಲಕ ಆಯಾ ವರ್ಗಗಳಿಗೆ, ಆಯಾ ಸಮುದಾಯಗಳಿಗೆ ಅವರ ಸಾರ್ವಜನಿಕ ಮತ್ತು ಶೈಕ್ಷಣಿಕ ಒಂದು ಸೌಲಭ್ಯ ಕಾರ್ಯಕ್ರಮಗಳು ಅವರು ಅನುವಾಗಬೇಕು ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ಭಾಳ ವರ್ಷಗಳಿಂದ ಅಂಬೇಡ್ಕರ್ ಭವನದ ಸಮಸ್ಯೆ ನೆಲಗುದಿಗೆ ಬಿದ್ದಿತ್ತು. ಜಮೀನು ಕೊಡೋದಿರಲಿಲ್ಲ, ಅದನ್ನು ನಾವು ಪಡ್ಕೊಳ್ಳೋಕೆ ಹೋದಾಗ ಅಡಚಣೆಗಳು ಗೋಸಗಳು ರಾಜ್ಯ ಕೂಡ ಇದೆಲ್ಲ ಬಗೆಹರಿಸಿ ಮೊಟ್ಟ ಮೊದಲ ಬಾರಿಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದಾಗ ನಾನು ಸಾಧನೆ ಅಂತ ಹೇಳ್ಕೊಳ್ಳೋದು ನನ್ನೊಂದು ಸಣ್ಣ ಕೊಡುಗೆ 5 ಕೋಟಿ ಹಣವನ್ನು ಮಂಜೂರು ಮಾಡಿಸಿ ಇಲ್ಲಿ ಮುಷ್ಕರ ನಿರತ ಮುಖಂಡರಿಗೆ 5 ಕೋಟಿ ಚೆಕ್ ಕೊಡೋ ಮುಖಾಂತರ ಇದಕ್ಕೊಂದು ಅಡಿಗಲ್ಲ ಹಾಕಿಕೊಂಡು ನಾನು ಇವತ್ತು ಭಾಳ ಸುಂದರವಾದ ಕಟ್ಟಡ ಆಗಿದೆ. ಎಲ್ಲ ಕಾರ್ಯಕ್ರಮಗಳು ನಡೀತಾ ಇವೆ. ದುರಂತ ಅದನ್ನು ಮೇಂಟೈನ್ ಮಾಡುವಂಥದ್ದು, ಎಲೆಕ್ಟ್ರಿಕ್ ಬಿಲ್ ಕೂಡ ಕಟ್ಟಿಲ್ಲ ಅನ್ನುವಂಥದ್ದು ಅದು ದುರಂತ. ಅದು ನನ್ನ ಗಮನಕ್ಕೆ ಬಂದಿದೆ. ನಾನು ಕೂಡಲೇ ಹೋಗಿ ಸಮಾಜ ಕಲ್ಯಾಣ ಮಂತ್ರಿ ಹತ್ರ ಮಾತಾಡಿ ತತ್ಕ್ಷಣ ಎಲೆಕ್ಟ್ರಿಕ್ ಬಿಲ್ನ ಎಲ್ಲ ಕಟ್ಟಿ ಮತ್ತು ವಿದ್ಯುತ್ ಒದಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವಂಥ ಕೆಲಸ ಮಾಡ್ತೀನಿ. ಸರ್, ಟರ್ಮಿನಲ್ಲಿ ಯಾವ ಜಿಲ್ಲೆಯಲ್ಲಿ ಕಾರ್ಯಾಗಾರ ಹಂತದಲ್ಲಿದೆ ಸರ್? ಈಗಾಗಲೇ 9 ಕಡೆ ನಮ್ಮ ಟರ್ಮಿನಲ್ಗಳಿವೆ. ಯಶವಂತಪುರದಲ್ಲಿ ಸುಮಾರು 49 ಎಕರೆಯಲ್ಲಿ 2,000 ಲಾರಿ ಟ್ರಕ್ಸ್ಗಳು ನಿಂತ್ಕೊಳ್ಳುವಂಥ ವಸ್ತು ಮಾಡಿಕೊಂಡಿದ್ದೇವೆ. ಅನೇಕ ಅಂಗಡಿ ಮುಂಗಟ್ಟುಗಳು ಬಂದಿವೆ. ತುಮಕೂರು ರೋಡ್ ದಾಸನಪುರದಲ್ಲಿ ಒಂದು ಟರ್ಮಿನಲ್ 15 ಎಕರೆ ಬಂದಿದೆ. ಇಲ್ಲೇ ಮೈಸೂರಿನಲ್ಲಿ ನಂಜನಗೂಡು ಹೋಗುವ ರಸ್ತೆಯಲ್ಲಿ ಒಂದು 15 ಟರ್ಮಿನಲ್ ಎಕರೆ ಸ್ಥಿತಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಹುಬ್ಳಿನಲ್ಲಿ ಒಂದು 49 ಎಕರೆ ಜಾಗ ನಮಗೆ ಹೊಂದಿದೆ. ಅಲ್ಲೊಂದು ಟರ್ಮಿನಲ್ ಈಗ ನಿರ್ಮಾಣ ಮಾಡ್ತಾ ಇದ್ದೇವೆ. ಹೊಸಪೇಟೆ ಬಳ್ಳಾರಿ ಅದು ಕೂಡ ಮುಖ್ಯವಾದ ಹೆದ್ದಾರಿ, ಅಲ್ಲೂ ಕೂಡ 59 ಎಕರೆ ಇದೆ. ಅಲ್ಲೂ ಕೂಡ ಈಗ ನಾಳೆಯಿಂದ ಒಂದು ಟೆಂಡರ್ ಕರೆದಿದೆ. ಅಲ್ಲೂ ಕೂಡ ಟರ್ಮಿನಲ್ ನಿರ್ಮಾಣ ಪ್ರಾರಂಭ ಆಗ್ತದೆ. ಧಾರವಾಡದಲ್ಲಿದೆ. ಹೀಗೆ ಇಷ್ಟು ಕಡೆ ಇದೆ. ನಾನು ಬಂದ ಮೇಲೆ ಎಲ್ಲ ಜಿಲ್ಲೆಯಲ್ಲೂ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಜಿಲ್ಲಾಧಿಕಾರಿಗಳ ಸಭೆ ನಡೆಸಿದ್ದೀನಿ. ಶಿವಮೊಗ್ಗ ಮತ್ತು ಮಂಗಳೂರಿನಲ್ಲೂ ಕೂಡ 2 ಟರ್ಮಿನಲ್ ನಿರ್ಮಾಣಕ್ಕೆ ವ್ಯವಸ್ಥೆ ಮಾಡ್ತಾರೆ. ಸರ್, ತಾವು ರಾಜಕೀಯನ ಕೋಲಾರದಲ್ಲಿ ಆರಂಭಿಸಿದ್ರು. ಮಂಡ್ಯ ಕ್ಷೇತ್ರಕ್ಕೆ ಸರ್, ಮಂಡ್ಯ ಜಿಲ್ಲೆ ನನ್ನ ತವರು ಕ್ಷೇತ್ರ. ಮುಂದಿನ ವಿಧಾನಸಭೆ ನಾನು ಕೋಲಾರ ಜಿಲ್ಲೆಯನ್ನು ಆರಿಸಿಕೊಂಡೆ. ನನಗೊಂದು ಗುರಿ ಇತ್ತು, ಪಾರ್ಲಿಮೆಂಟ್ ಹೋಗಬೇಕು. ಎಲ್ಲಿ ಈ ದೇಶಕ್ಕೆ ಶಾಸನ ಆಗುತ್ತೆ ಆ ಶಾಸನ ಆಗುವಂಥ ಸ್ಥಳದಲ್ಲಿ ನಾನಿರ್ಬೇಕು. ನಾನೊಬ್ಬ ವಿದ್ಯಾವಂತ, ಕಾನ್ಸ್ಟಿಟ್ಯೂಷನ್ ಲಾ ಮಾಡಿರ್ತಕ್ಕಂಥ ಅನುಭವ ಇದೆ. ಸೊ ಪಾರ್ಲಿಮೆಂಟೇ ಸೂಕ್ತ ಅಂತೇಳಿ ನಾನು ಕೋಲಾರ ಆರಿಸಿಕೊಂಡೆ. ಮಂಡ್ಯ ಪಾರ್ಲಿಮೆಂಟ್ ಕ್ಷೇತ್ರ ಜನರಲ್ ಕ್ಷೇತ್ರ. ಸೊ ಅದರಿಂದ 2 ಬಾರಿ ಅಲ್ಲಿಂದ ಕಂಟೆಸ್ಟ್ ಮಾಡಿದೆ. ಈ ಜಿಲ್ಲೆಯ ಮಣ್ಣಿನ ಗುಣನೇ ಏನು, ಅಲ್ಲೋಗಿ ಕೇವಲ 6 ಸಾವಿರ ಓಟ್ಗಳು ಒಂದು ಸಾರಿ ಸೋತು, 13 ಸಾವಿರ ಓಟ್ಗಳು ಒಂದು ಸಾರಿ ಸೋತು. ಕಳೆದ ಬಾರಿ ಮೋದಿ ಹವಾ ಇತ್ತು. ನಾನು ಟಿಕೆಟ್ ಕೊಟ್ಟಿದ್ದರೆ ನಾನು MP ಆಗ್ತಿದ್ದೆ. ಇವತ್ತು ಕೇಂದ್ರ ಮಂತ್ರಿಯಾಗಿ ಮಂಡ್ಯ ಜಿಲ್ಲೆ ಒಂದು ದೊಡ್ಡ ಗೆಲೆ ಅದಕ್ಕೆ ಸಿಕ್ಕಿತ್ತು. ಆಗಲಿಲ್ಲ. ಆದರೂ ಚಿಂತೆ ಇಲ್ಲ. ನಾನು ಕೊಟ್ಟ ಕೆಲಸವನ್ನು ಭಾಳ ಜವಾಬ್ದಾರಿಯುತವಾಗಿ ಬದ್ಧತೆಯಿಂದ ನಿರ್ವಹಿಸ್ತಾ ಇದ್ದೇನೆ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿದ್ದಾಗಲೂ ಕೂಡ ಮಂಡ್ಯ ಜಿಲ್ಲೆಗೆ ಅತಿ ಹೆಚ್ಚು ಸಾಲ ಕೊಟ್ಟಿದ್ದೀನಿ. ಶ್ರೀರಂಗಪಟ್ಟಣದಲ್ಲಿ ಅಟ್ರಾಸಿಟಿ ಆಗಿತ್ತು ಸೆಟ್ಟಳಿನಲ್ಲಿ. ಸುಮಾರು ಒಂದು 300 ಜನಕ್ಕೆ ಸಾಲ ಕೊಡುವ ಮುಖಾಂತರ ಈ ದೌರ್ಜನ್ಯಕ್ಕೆ ಒಳಪಟ್ಟ ಜಿಲ್ಲೆಗಳಿಗೆ ಮೊದಲ ಆದ್ಯತೆ ಕೊಟ್ಟರು. ಕಾಡ್ಕೊತ್ನಲ್ಲಿ ದೌರ್ಜನ್ಯ ಆಗಿತ್ತು, ಅಲ್ಲಿ ಒಂದು 3 ಜನಕ್ಕೆ ಸಾಲ ಕೊಡುವಂಥ ಕಾರ್ಯಕ್ರಮ ಇದೆ. ಹೀಗೆ ರಾಜ್ಯದಲ್ಲಿ ಎಲ್ಲ ಕಡೆ ಒಂದೇ ಕಾರ್ಯಕ್ರಮದಲ್ಲಿ 10,000 ಜನಕ್ಕೆ ಸಾಲ ಮೇಳ ಮಾಡುವ ಮುಖಾಂತರ SC ಗಳನ್ನು ಆಯ್ಕೆ ಮಾಡಿ ಸಾಲ ಕೊಡುವಂಥ ಕೀರ್ತಿ ನಮ್ಮ ಸರ್ಕಾರಕ್ಕಿದೆ. ಅಧ್ಯಕ್ಷನಾಗಿ ನನಗೆ 10,000 ಜನಕ್ಕೆ ಇದೊಂದು ಇತಿಹಾಸ. ಆಮೇಲೆ ನಾನು ಹೆಚ್ಚು ಆದ್ಯತೆ ಕೊಟ್ಟಿದ್ದು ಭೂಮಿಯನ್ನು ಖರೀದಿ
ಅಲ್ಲಿ ಲೆಕ್ಕ ಖರೀದಿ ಮಾಡೋ ಮುಖಾಂತರ ಅವ್ರನ್ನ ಒಬ್ಬ ಮಾಲೀಕರನ್ನು ಪ್ರತ್ಯಕ್ಷ. ಮತ್ತು ಈ ಸಣ್ಣ ಪುಟ್ಟ ಸಾಲಗಳನ್ನ ನಿಲ್ಲಿಸ್ತೆ ನನ್ನ ಕಾಲದಲ್ಲಿ. ದೊಡ್ಡ ದೊಡ್ಡ ಸಾಲಗಳು ಕೊಟ್ಟೆ, ಟ್ರ್ಯಾಕ್ಟರ್ ಸಾಲ ಕೊಟ್ಟೆ, ನರ್ಸಿಂಗ್ ಹೋಮ್ಗಳು, ಆಟೋಗಳು, ಗೂಡ್ಸ್ ಗಾಡಿಗಳು. ಇದು ಒಂಥರ ಅವ್ರನ್ನ ಮಾಲೀಕರನ್ನು ಮಾಡುವಂಥದ್ದು ಎಕನಾಮಿಕ್ ಎಂಪವರ್, ಆರ್ಥಿಕ ಸಬಲೀಕರಣಕ್ಕೆ ಅಂತ. ಯೋಗೇಶ್ ಅಂತವ್ರಿಗೆ ಟಿ ವಿಯವ್ರಿಗೆ ನಾನು ಸಹಾಯ ಮಾಡಿದ್ರೆ ಅವರೊಂದು 50 ಜನ ಕೆಲಸ ಕೊಡ್ತಾರೆ. ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋದು ಅಲ್ಲದೆ ಒಂದಷ್ಟು ಜನಕ್ಕೆ ಉದ್ಯೋಗ ಕೊಡ್ತಾರೆ. ಅಂಥ ಕಾರ್ಯಕ್ರಮವನ್ನು ಈ ಸರ್ಕಾರ ಇದುವರೆಗೂ ಹಾಕ್ಕೊಳ್ಬೇಕು ಅಂತ ನಾನು ಒತ್ತಾಯ. ಸಣ್ಣ ಪುಟ್ಟ ಸಾಲ ಕೊಡೋ ಮುಖಾಂತರ ಈ ವರ್ಗ ಅಭಿವೃದ್ಧಿ ಆಗಕ್ಕೆ ಸಾಧ್ಯನೇ ಇಲ್ಲ. ಎಲ್ಲೋ ಒಂದು ಕಡೆ ಹೊರಗಿದೆ ಟರ್ಮಿನಲ್ ಸಂಬಂಧಪಟ್ಟಂಗೆ ಅದರಲ್ಲಿ DSP ಅನುಭವ ಕಮ್ಮಿ. ಸಮಾಜಕ್ಕೆ ಈಗ BJP ಸರ್ಕಾರದಲ್ಲಿ ಉನ್ನತ ಹುದ್ದೆ ಕೊಡ್ಬೋದಿತ್ತಲ್ಲ ಸರ್, ಯಾಕೆ ತಮ್ಮನ್ನ ಟರ್ಮಿನಲ್ ಆಶಾಭಾವನೆ ಇಟ್ಕೊಂಡು ಮುಂದಿನ ದಿವಸಗಳಲ್ಲಿ ಇದಕ್ಕಿಂತ ಒಳ್ಳೆಯ ಜವಾಬ್ದಾರಿ ಬರ್ಬೋದು, ಒಳ್ಳೆಯ ಅಧಿಕಾರಗಳು ಸಿಗಬಹುದು. ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ BJP ನಿಮಗೆ ಗೊತ್ತಿದೆ, BJPನಲ್ಲಿ ಹೊರಗಡೆಯಿಂದ ಬಂದವರೇ ಜಾಸ್ತಿ ಕಳೆದ 2-3 ಅವಧಿಯಲ್ಲಿ ಅವ್ರನ್ನ ತೃಪ್ತಿಗೊಳಿಸೋದೇ ಪಕ್ಷಕ್ಕೆ ಅಷ್ಟು ಕಷ್ಟ ಆಯಿತು. ಆದರೆ ನಾವು ತ್ಯಾಗ ಮಾಡಬೇಕಂತ ಮಾಡಿದ್ದೀವಿ. ಮುಂದೊಂದು ದಿವಸ ನಮಗೂ ಒಳ್ಳೊಳ್ಳೆ ಅವಕಾಶಗಳು ಸಿಗುವಂಥ ನಂಬಿಕೆ ನನಗಿದೆ. ಒಂದು ಮಾತು ಹೇಳಿದ್ರೆ ನಾವು ಪ್ರಣಾಳಿಕೆಯ ಸಂಚರಿಸುವ ನಿಯಂತ್ರಣ ಇವತ್ತೇನು ಶ್ರೀಕಾಸ್ಟ್ ಕಾಲೋನಿಗಳಲ್ಲಿ ಕಾಂಕ್ರೀಟ್ ರೋಡ್ ಆಗಿದ್ರೆ ಮತ್ತು ಬಾಕ್ಸ್ ಟೈಪ್ ಡ್ರೈನೇಜ್ ಆಗಿದ್ರೆ, ಕುಡಿಯುವ ನೀರಿನ ವ್ಯವಸ್ಥೆ ಆಗಿದ್ದರೆ, ಮತ್ತು ಆ ಕನೆಕ್ಟಿಂಗ್ ರೋಡ್ ಡಾಂಬರೀಕರಣ ಆಗಿದ್ದರೆ, ಅಂಬೇಡ್ಕರ್ ಭವನ ಹೆಚ್ಚಿಗೆ ಆಗಿದ್ದರೆ, ಮತ್ತು ಕೈಗಾರಿಕೆಗಳಲ್ಲಿ ಮೀಸಲಾತಿ ತಂದಿದ್ದರೆ ನನ್ನ ಪ್ರಣಾಳಿಕೆ ಕಾರಣ. ಅದರಿಂದಾಗಿ BJP ಹೆಚ್ಚು ಮತಗಳು ಬಿದ್ದವು. BJP ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಆಯಿತು. ಇನ್ನೂ ಮತ್ತಷ್ಟು ಕಾರ್ಯಕ್ರಮಗಳು ಕೊಡಬೇಕಾಗಿದೆ. ಜನ ಅವಕಾಶ ಕೊಟ್ಟರೆ ಮುಂದಿನ ದಿವಸಗಳಲ್ಲಿ ನಮ್ಮದೇ ಸರ್ಕಾರ ಬಂದರೆ ಅದನ್ನು ಜಾರಿ ಮಾಡುವಂಥ ನನ್ನ ಅಭಿಪ್ರಾಯ. ಮೇಕೆದಾಟು ಯೋಜನೆ ಎಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿಂದ ಇನ್ನೂ ಕೂಡ ನಡೀತಾ ಬರ್ತದೆ. ಆ ಸಮಸ್ಯೆ ಇವತ್ತು ಸುಪ್ರೀಂ ಕೋರ್ಟ್ ನ್ಯಾಯಮಂಡಳಿಲಿದೆ. ಕಾಂಗ್ರೆಸ್ ಇದ್ದಾಗಲೂ DPRನ ಪೂರ್ಣಗೊಳಿಸೋಕ್ಕಾಗಲಿಲ್ಲ. ನಮ್ಮ ಸರ್ಕಾರ ಬಂದಮೇಲೆ ನಾವು ಬದ್ಧವಾಗಿದ್ದೀವಿ. ನೀರಾವರಿ ನಮ್ಮ ಆದ್ಯತೆ ಮಾಡೇ ತೀರ್ತೇವೆ. ಅಷ್ಟರಲ್ಲಿ ಎಲೆಕ್ಷನ್ನ ಮುಂದಿಟ್ಕೊಂಡು ರಾಜಕೀಯದ ಪಾದಯಾತ್ರೆ ಕರೋನಾ ಇದೆ. ಒಂದು ರಾಷ್ಟ್ರೀಯ ಪಕ್ಷ ಕರೋನಾ ಬಗ್ಗೆ ಸ್ವಲ್ಪ ಜನರಿಗೆ ಹೊತ್ಕೊಂಡು ಈ ಪಾದಯಾತ್ರೆಯನ್ನು ನಿಲ್ಲಿಸಬೇಕಾಗಿತ್ತು. ಅವ್ರ ಉದ್ದೇಶನೇ ರಾಜಕೀಯ ಮಾಡೋದು, ಅದನ್ನು ಮಾಡ್ತಿದ್ದಾರೆ. ಕಾನೂನು ಮೀರಿದ್ರೆ ಕಾನೂನು ಬಗ್ಗೆ ಕ್ರಮ ಜರುಗಿಸಿದೆ. ಈಗಲೂ ವಿಳಂಬ ಏನಿಲ್ಲ, ಯೋಚನೆ ಮಾಡಿಸಿ ಸಂಧಾನದ ಮುಖಾಂತರ ಈ ಸಮಸ್ಯೆ ಬಗೆಹರಿಸಬೇಕು. ಪಕ್ಷ ಅವಕಾಶ ಮಾಡಿಕೊಟ್ರೆ ಎಲ್ಲಾದರೂ ಕೂಡ ನಿಂತ್ಕೊಳ್ತಾರೆ. ಅದು ಮಳವಳ್ಳಿ ನಮ್ಮ ಜಿಲ್ಲೆ ನಮ್ಮ ಕ್ಷೇತ್ರ ಖಂಡಿತ ಜನ ಆಶೀರ್ವಾದ ಮಾಡ್ತಾರೆ ಅನ್ನೋ ಭರವಸೆ ಇದೆ. ಪಕ್ಷಕ್ಕೆ CM ಬಸವರಾಜ ಬೊಮ್ಮಾಯಿ ಅವರು ಬದಲಾವಣೆ ಆಗ್ತದೆ. ಆಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸ್ಪಷ್ಟಪಡಿಸಿದ್ದಾರೆ, ರಾಜ್ಯದ ಅಧ್ಯಕ್ಷರು ಸ್ಪಷ್ಟಪಡಿಸಿದ್ದಾರೆ. ಮುಂದಿನ ಚುನಾವಣೆಗಳು ಅವರೇ ಇರ್ತಾರೆ, ಅವ್ರ ನಾಯಕರು ಚುನಾವಣೆ ಹೇಳಿದ್ದಾರೆ. ಸೊ ಅದಕ್ಕೆ ಬಹುಶಃ ಪಾರ್ಟಿ ಬದಲಾಗಿರ್ತಾರೆ ಅಂತ ಹೇಳ್ತಿದ್ದಾರೆ. ಆದರೆ ಬಹುಶಃ ಈ 5, 10, 15, 4 ಅವಧಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಾಗ ಈ ರಾಜ್ಯದ ಅಭಿವೃದ್ಧಿ ಆಗಿದೆ. ಅದು ನೀರಾವರಿ ಇರ್ಬೋದು, ಸುವರ್ಣಗ್ರಾಮ, SCPTSP ಅದರ ಕಾಂಟ್ರಿಬ್ಯೂಷನ್. ಜನ ಮತ್ತೊಮ್ಮೆ ಅವಕಾಶ ಮಾಡಿಕೊಟ್ರೆ ಏನು ಪ್ರಣಾಳಿಕೆಯಲ್ಲಿ ಮಾಡೋಕ್ಕಾಗಲಿಲ್ಲ ಅದನ್ನು ಮಾಡುವಂಥ ಕೆಲಸ ಮಾಡ್ತಾರೆ. ನಾರಾಯಣಗೌಡರು ಹೇಳ್ತಾರೆ, ಮುಂದಿನ ಎಲೆಕ್ಷನಲ್ಲಿ ಅವಕಾಶ ಇದೆ. ಈಗಾಗಲೇ ಮಳವಳ್ಳಿ ಅವಕಾಶ ಇದೆ, ಮಂಡ್ಯ ಕೂಡ ಇದೆ. 4 ಕನಿಷ್ಠ ಹೆಚ್ಚಿಗೆ 5 ಕೋಟಿ ಆಗ್ಬೋದು ಅಂತ ವಾತಾವರಣ ಇದೆ. ಈಗ JDS ಮಂಡ್ಯ ಜಿಲ್ಲಾ ನೆಲೆ ಆಗಿತ್ತು, ಅದು ಕೂಡ ಕುಸಿತ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಇವತ್ತು ಒಡೆದ ಮನೆ ಆಗಿದೆ. ಅಲ್ಲಿ ಒಬ್ಬರು ಲೀಡ್ ಇಲ್ಲ.
ಆದರೆ ಬಿ ಜೆ ಪಿ ಒಗ್ಗಟ್ಟಿನ ಮನೆ ಹೊಸ ಅದನ್ನು ನಂಬ್ತಾರೆ ಜನ, ಮತ್ತೊಮ್ಮೆ ಬಿ ಜೆ ಪಿಗೆ ಆಸ್ಪದ ಮಾಡ್ತಾರೆ. ನಾನು ಹಿಂದೆ ಕೂಡ ಈ ವಾಹಿನಿ ಕಾರ್ಯಕ್ರಮವೊಂದಕ್ಕೆ ನಾನು ಬಂದಿದ್ದೆ. ನನಗೆ ಭಾಳ ಖುಷಿ ಆಯಿತು. ಅತ್ಯಂತ ಸಣ್ಣ ಹಂಪಿನಲ್ಲಿ ದೊಡ್ಡದಾಗಿ ಡೈಮಂಡ್ ಟಿ ವಿ ಬೆಳೆದಿದೆ. ಈ ಡೈಮಂಡ್ ಟಿ ವಿಯ ಮಾಲೀಕರು ಸಾಮಾಜಿಕ ಶ್ರದ್ಧೆ ಇರ್ತಕ್ಕಂಥವ್ರು, ಕಳಕಳಿ ಇರ್ತಕ್ಕಂಥವ್ರು, ಬದ್ಧತೆ ಇರ್ತಕ್ಕಂಥವ್ರು, ಈ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಅರಿವು ಇರ್ತಕ್ಕಂಥವ್ರು, ಸೊ ಎಲ್ಲ ರಾಜಕೀಯ ಪಕ್ಷಗಳ ಒಡನಾಟ ಇರ್ತಕ್ಕಂಥ ಎಲ್ಲ ಗುಣಗಳುಳ್ಳಂಥ ಒಬ್ಬ ಮಾಲೀಕ ಮತ್ತು ಒಬ್ಬ ಯುವಕ ಇದನ್ನು ನಡೆಸ್ತಾ ಇರುವಂಥದ್ದು ಭಾಳ ಸಂತೋಷದಾಯಕ ವಿಷಯ. ಮುಂದಿನ ದಿವಸಗಳಲ್ಲಿ ಹೆಚ್ಚು ಹೆಚ್ಚು ಪ್ರಚಾರ ಆಗಿ ಹೆಚ್ಚು ಹೆಚ್ಚು ಸಮಸ್ಯೆಗಳನ್ನು ಬಯಲುಗೆಳೆಯುವಂಥದ್ದಾಗಿ, ಸಮಸ್ಯೆಗಳು ಬಯಲುಗೆಳೆಯುವುದನ್ನು ಅದಕ್ಕೆ ಪರ್ಯಾಯ ತಂದುಕೊಡುವಂಥ ಕೆಲಸ ಮಾಡಿ. ಇವತ್ತು ಎಲ್ಲ ಟಿ ವಿಗಳು ಕೂಡ ವ್ಯಾಪಾರೀಕರಣ RTPಗೋಸ್ಕರ ಕೆಲಸ ಮಾಡ್ತಾರೆ. ಆಗ ಒಂದು ಜಿಲ್ಲಾ ಮಟ್ಟದ ವಾಹಿನಿಗಳು ನೂತನವಾದಂಥ ಜವಾಬ್ದಾರಿ ಜಿಲ್ಲಾ ಮಟ್ಟದ ವಾಹಿನಿಗಳು ಸದೃಢ ಆಗಿ ಹೊಸ ಜಿಲ್ಲಾ ಮಟ್ಟದ ಸಮಸ್ಯೆಗಳಿಗೆ ಸ್ಪಂದಿಸಿದ್ರೆ ರಾಜ್ಯದ ಅಭಿವೃದ್ಧಿ, ರಾಷ್ಟ್ರದ ಅಭಿವೃದ್ಧಿ ಸಾಧ್ಯ. ವೀಕ್ಷಕರೇ, ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ನೋಡಿದ್ವಿ ನಮ್ಮೊಟ್ಟಿಗೆ DS ವೀರೇಂದ್ರ ಸತತದಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ ನಮಗೆ ಖುಷಿ. ಅದರಲ್ಲೂ ನಮ್ಮ ವಾಹಿನಿಗೆ ಬಂದಿದ್ದೆ ಭಾಳ ಖುಷಿ. ಯಾಕೆಂದರೆ ಮಂಡ್ಯದಲ್ಲಿ ಹಲವಾರು ವಾಹಿನಿಗಳಿದೆ, ಅದರಲ್ಲೂ ನಮ್ಮ ವಾಹಿನಿಗೆ ತುಂಬ ಪ್ರೀತಿಯಿಂದ ಆಹ್ವಾನ ಬಿದ್ದೋದಕ್ಕೆ ನಮಗೆ ಭಾಳ ಸಂತೋಷ ಆಗ್ತದೆ. ಮುಂದಿನ ದಿನಗಳಲ್ಲಿ ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ನಮ್ಮ ವಾಹಿನಿ ನಿರಂತರವಾಗಿ ಪ್ರಚಾರ ಮಾಡ್ತಾ ಇರುತ್ತೆ. ಮತ್ತು ಯಾರಿಗೆ ಯಾವುದೇ ಏನೇ ಸಮಸ್ಯೆ ಇದ್ದರೂ ಕೂಡ ಖಂಡಿತವಾಗಿ ನಮ್ಮ ವಾಹಿನಿ ಕಚೇರಿಗೆ ಬಂದರೆ ನಾವು ಸಂಪರ್ಕಿಸಿ ನಮ್ಮ ಕೈಲಾದಷ್ಟು ಸಹಾಯ ನಾವು ಮಾಡಿಸ್ತೀವಿ. ಮತ್ತು ರಾಜಕೀಯದಲ್ಲಿ ಯಾವುದೇ ಏನೇ ನಿಮಗೆ ಮನೆಯಲ್ಲಾಗಿರ್ಬೋದು, ಹೊರಗಡೆ ಆಗಿರ್ಬೋದು, ಏನೇ ಒಂದು ಸಮಸ್ಯೆಗಳಿದ್ರು ಕೂಡ ಕೌಟುಂಬಿಕವಾಗಿ, ಸಾಮಾಜಿಕವಾಗಿ ಯಾವುದೇ ರೀತಿಯಲ್ಲಿ ನಿಮಗೆ ಯಾವುದೇ ಸಮಸ್ಯೆಗಳಿದ್ರು ಕೂಡ ನಮ್ಮ ವಾಹಿನಿಗೆ ತಲುಪಿಸಿದ್ರೆ ಸರ್ಕಾರ ಮಟ್ಟದಲ್ಲಿ ಏನೇನು ಆಗಬೇಕು ಎಲ್ಲ ಕೆಲಸ ಕಾರ್ಯಗಳು ನಾವು ಮಾಡೋದಕ್ಕೆ ನಾವು ಸಹಕಾರ ಆಗಿರ್ತೀವಿ ಅಂತ ಹೇಳ್ತಾ ತುಂಬ ಧನ್ಯವಾದಗಳು ಸರ್. ವಾಹಿನಿ ಜೊತೆ ನಾನಿದ್ದೇನೆ, ನನ್ನ ಬೆಂಬಲ ಸದಾ ಇದೆ.